ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಇವತ್ತು ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತಿರೋಂಥ ಮೂವಿ ಬಂದು 2019 ಕೊರಿಯನ್ ಲ್ಯಾಂಗ್ವೇಜಲ್ಲಿ ರಿಲೀಸ್ ಆಗಿರೋಂಥ ಮೂವಿ ಎಕ್ಸಿಟ್. ಇದು ರೇಟಿಂಗ್ IMDb'ಲ್ಲಿ 7/10 ಇದೆ ಮತ್ತು ಇದೊಂದು ಆ್ಯಕ್ಷನ್ ಕಾಮಿಡಿ ಜಾನರ್ ಮೇಲೆ ಬೇಸ್ಡ್ ಆಗಿದೆ. ಸೊ ಮೂವಿ ಸ್ಟಾರ್ಟಿಂಗ್ನಲ್ಲಿ ನಮಗೆ ಯೊಂಗ್ನಾಮ್ ಅನ್ನೋ ಒಬ್ಬ ವ್ಯಕ್ತಿನ ತೋರಿಸ್ತಾರೆ. ಅವ್ನ ಪಾರ್ಕಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಎಕ್ಸಸೈಸಸ್ ಮತ್ತು ಜಿಮ್ನಾಸ್ಟಿಕ್ಸ್ ಮಾಡ್ತಾ ಇರ್ತಾನೆ. ಅದೇ ಟೈಮಲ್ಲಿ ಯೊಂಗ್ನಾಮ್ ನೆಫ್ಯೂ ಜಿವೋ ಅವ್ನ ಫ್ರೆಂಡ್ಸ್ ಜೊತೆ ಆಟ ಆಡೋಣ ಅಂದ್ಬಿಟ್ಟು ಅದೇ ಪಾರ್ಕಿಗೆ ಬಂದಿರ್ತಾನೆ. ಅವ್ರನ್ನ ನೋಡಿದ ತಕ್ಷಣ ಯೊಂಗ್ನಾಮ್ ಜಿಯೋ ಮತ್ತು ಅವ್ರ ಫ್ರೆಂಡ್ಸ್ ಕೇಳ್ತಾನೆ, ನಿಮಗೆಲ್ಲ ಟ್ರೀಟ್ ಕೊಡಿಸ್ತೀನಿ ಬನ್ನಿ ಅಂತ ಕರೆದಾಗ ಜಿಯೋಗೆ ಎಂಬ್ಯಾರಿಸ್ ಫೀಲ್ ಆಗಿ ಅವ್ರ ಫ್ರೆಂಡ್ಸ್ನ ಕರ್ಕೊಂಡು ಪಾರ್ಕಿಂದ ಆಚೆ ಹೊಟ್ಟೋಗ್ತಾನೆ. ಯಾಕಂದರೆ ಜಿಯೋ ಅವ್ರ ಅಂಕಲ್ಗೆ ಯಾವುದೇ ಥರ ಜಾಬ್ ಇರೋಲ್ಲ, ಅದು ಅಲ್ಲದೆ ಯಾವಾಗಲೂ ಮನೇಲಿ ಖಾಲಿಯಾಗೇ ಕೂತಿರ್ತಾರೆ. ಅದಕ್ಕೆ ಅವ್ರ ಅಕ್ಕ ಹೇಳ್ತಾರೆ, ಅಟ್ಲೀಸ್ಟ್ ಮುಂದೆ ಬರೋ ಅಂಥ ಅವ್ರ ಮದರ್ 70th ಬರ್ಡೇ ಸೆಲೆಬ್ರೇಷನ್ಗೆ ಏನಾದರೂ ಪ್ಲ್ಯಾನ್ ಹಾಕಿದ್ಯಾ, ಆವತ್ತಾರು ನೀಟಾಗಿ ರೆಡಿ ಆಗಿಬಿಟ್ಟು ಬಾ ಅಂತ ಹೇಳ್ತಾರೆ. ಅದಕ್ಕೆ ಯೊಂಗ್ನಾಮ್ ಹೇಳ್ತಾನೆ, ಅವ್ರ ಮದರ್ ಬರ್ಡೇ ಸೆಲೆಬ್ರೇಷನ್ಗೆ ಗ್ರ್ಯಾಂಡಾಗಿ ಕ್ಲೌಡ್ ಗಾರ್ಡನ್ ಅನ್ನೋ ಹೋಟ್ಲಲ್ಲಿ ಬುಕ್ ಮಾಡಿದ್ದೀನಿ. ಮಾನೇ ದಿವಸ ಯೊಂಗ್ನಾಮ್ ಅವ್ರ ಪೇರೆಂಟ್ಸ್ ಜೊತೆ ಹೋಟ್ಲಿಗೆ ಬರ್ತಾನೆ. ಬಂದಿದ ತಕ್ಷಣ ಬರ್ಡೇ ಸೆಲೆಬ್ರೇಷನ್ ಸ್ಟಾರ್ಟ್ ಆಗುತ್ತೆ. ಅದೇ ಟೈಮಲ್ಲಿ ಅವನು ಎಲ್ಲ ಫ್ಯಾಮಿಲಿ ಮೆಂಬರ್ಸ್ನ ಒನ್ ಬೈ ಒನ್ ಮಾತಾಡಿಸ್ತಾ ಇರ್ತಾನೆ. ಇನ್ನೊಂದು ಕಡೆ ಆ ಹೋಟೆಲ್ ಕೆಲಸ ಮಾಡ್ತಿರೋಂಥ ರಿಸೆಪ್ಷನಿಸ್ಟ್ ಯೂಜಿನ್ ಆ ಪಾರ್ಟಿ ಒಳಗಡೆ ಎಂಟ್ರಿ ಕೊಡ್ತಾಳೆ. ಅವಳನ್ನ ನೋಡಿದ ತಕ್ಷಣ ಯೊಂಗ್ನಾಮ್ ಮತ್ತು ಯೂಜಿನ್ ಮಧ್ಯೆ ಒಂದು ಆಕ್ವರ್ಡ್ ಸಿಚುವೇಶನ್ ಕ್ರಿಯೇಟ್ ಆಗುತ್ತೆ. ಯಾಕಂದರೆ 4 years ಬ್ಯಾಕ್ ಇಬ್ಬರು ಮೀಟ್ ಆಗಿರ್ತಾರೆ. ಅದಲ್ಲದೆ ಬೇಸಿಕಲಿ ರಾಕ್ ಕ್ಲೈಂಬಿಂಗ್ ಅಡ್ವೆಂಚರ್ ಗ್ರೂಪ್ಗೆ ಮೆಂಬರ್ಸು ಆಗಿರ್ತಾರೆ. ಯೊಂಗ್ನಾಮ್ ಯೂಜೋನ ನೋಡಿದ ತಕ್ಷಣವೇ ಶಾಕ್ ಆಗ್ತಾನೆ. ಅದು ಅಲ್ಲದೆ ಅವಳ ಮೇಲೆ ಒಳ್ಳೆ ಇಂಪ್ರೆಷನ್ ಕ್ರಿಯೇಟ್ ಮಾಡೋಣ ಅಂತೇಳಿ ಸುಳ್ಳು ಹೇಳ್ಬಿಡ್ತಾನೆ. ಅದೇನಂದರೆ ನಾನೊಂದು ಇನ್ವೆಸ್ಟ್ಮೆಂಟ್ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾಯಿದ್ದೀನಿ ಅಂತ. ಯಾಕಂದರೆ ಪಾಸ್ಟಲ್ಲಿ ಯೊಂಗ್ನಾಮ್ಗೆ ಯೂಜಿನ್ ಮೇಲೆ ತುಂಬ ದೊಡ್ಡ ಕ್ರಶ್ ಇರುತ್ತೆ. ಅದು ಅಲ್ಲದೆ ಅವನೊಂದು ದಿವಸ ಅವಳಿಗೆ ಪ್ರಪೋಸು ಮಾಡಿರ್ತಾನೆ. ಬಟ್ ಯೂಜಿನ್ ಅವ್ನ ಪ್ರಪೋಸ್ನ ಆಕ್ಸೆಪ್ಟ್ ಮಾಡೋ ಬದಲು ನಾವಿಬ್ಬರು ಒಳ್ಳೆ ಫ್ರೆಂಡ್ಸ್ ಆಗಿರ್ಬೋದು ಅಂತೇಳಿ ಇಂಡೈರೆಕ್ಟಾಗಿ ಅವ್ನ ಪ್ರಪೋಸ್ನ ರಿಜೆಕ್ಟ್ ಮಾಡ್ತಾಳೆ. ಸೊ ಪ್ರೆಸೆಂಟ್ ಸೀನಲ್ಲಿ ಯೊಂಗ್ನಾಮ್ ಅವಳ ಜೊತೆ ಮಾತಾಡಿದ ತಕ್ಷಣ ವಾಪಸ್ ಪಾರ್ಟಿಯಲ್ಲಿ ಬಂದು ಕೂತ್ಕೊತಾನೆ. ಇನ್ನೊಂದು ಕಡೆ ಆ ಹೋಟ್ಲಲ್ಲಿರೋಂಥ ಮ್ಯಾನೇಜರ್ ಯೂಜಿನ್ ಹತ್ರ ಬಂದು ಹೇಳ್ತಾನೆ, ನಾನು ತುಂಬ ದಿವಸದಿಂದ ನೀನು ಲವ್ ಮಾಡ್ತಾಯಿದ್ದೀನಿ, ಸೊ ನನ್ನ ಲವ್ನ ಯಾವತ್ತು ನೀನು ಅಕ್ಸೆಪ್ಟ್ ಮಾಡ್ತೀನಿ ಅಂತ ಕೇಳಿದಾಗ ಯೂಜಿನ್ಗೆ ಆ ಮ್ಯಾನೇಜರ್ ಮೇಲೆ ಯಾವುದೇ ಥರ ಲವ್ ಅಥವಾ ಇಂಟ್ರೆಸ್ಟ್ ಇರೋಲ್ಲ. ಅದು ಅಲ್ಲದೆ ಅವಳು ಏನೋ ಒಂದು ರೀಸನಲ್ಲಿ ಅಲ್ಲಿಂದ ಹೊರಟೋಗ್ತಾಳೆ. ಅದೇ ಟೈಮಲ್ಲಿ ಸಿಟಿ ಸೆಂಟ್ರಲ್ಲಿ ಒಂದು ಕೆಮಿಕಲ್ ಅಟ್ಯಾಕ್ ಆಗುತ್ತೆ. ಸೊ ಇದೊಂದು ನಾರ್ಮಲ್ ಟೆರರಿಸ್ಟ್ ಅಟ್ಯಾಕ್ ಆಗಿರಲ್ಲ, ಇನ್ಸ್ಟೆಡ್ ಆಫ್ ಇದೊಂದು ಕೆಮಿಕಲ್ ವಾರ್ ಅಂತಲೇ ಹೇಳ್ಬೋದು. ಸೊ ಸಿಂಪಲಾಗಿ ಆ ಟೆರರಿಸ್ಟ್ ಸಿಟಿ ಸೆಂಟ್ರ್ ಮಧ್ಯೆ ಒಂದು ಹಜಾರ್ಡಿಯಸ್ ಟಾಕ್ಸಿಕ್ ವೈಟ್ ಗ್ಯಾಸ್ನ ಲೀಕ್ ಮಾಡಿರ್ತಾನೆ. ಸೊ ಈ ಗ್ಯಾಸ್ದು ಸಿಂಪ್ಟಮ್ಸ್ ಅಥವಾ ಪ್ರಾಪರ್ಟೀಸ್ ಏನಂದರೆ, ಯಾವುದೇ ಒಂದು ಹ್ಯೂಮನ್ ಬೀಂಗು ಈ ಗ್ಯಾಸ್ಗೆ ಕಾಂಟ್ಯಾಕ್ಟಿಗೆ ಬಂದಿದ ತಕ್ಷಣ ಅವ್ನ ಸ್ಕಿನ್ ಬರ್ನ್, ಬ್ಲೈಂಡ್ನೆಸ್ ಮತ್ತು ರೆಸ್ಪಿರೇಟರಿ ಫೇಲ್ಯೂರ್ ಆಗುತ್ತೆ. ಅದು ಅಲ್ಲದೆ ಈ ಗ್ಯಾಸ್ನ ಜಾಸ್ತಿ ಇನ್ಹೇಲ್ ಮಾಡಿದಷ್ಟು ಸಾಯೋ ಚಾನ್ಸಸ್ ತುಂಬಾ ಇರುತ್ತೆ. ಸೊ ಅದರಿಂದ ಆ ಸಿಟಿ ಫುಲ್ ಡಿಸಾಸ್ಟರ್ ಸೀನ ಕ್ರಿಯೇಟ್ ಆಗುತ್ತೆ. ಅದು ಅಲ್ಲದೆ ಯೊಂಗ್ನಾಮ್ ಮತ್ತು ಅವ್ರ ಫ್ಯಾಮಿಲಿ ಮೆಂಬರ್ಸ್ ಆಚೆ ಬಂದು ನೋಡ್ತಾರೆ ಏನಾಯ್ತು ಅಂತ. ಸೊ ಅಲ್ಲಿರೋಂಥ ಜನ ಆ ಕಡೆ ಈ ಕಡೆ ಓಡ್ತಾ ಇರ್ತಾರೆ ಮತ್ತು ವೆಹಿಕಲ್ಸ್ ಎಲ್ಲ ಬಂದು ಕ್ರ್ಯಾಶ್ ಆಗ್ತಾ ಇರುತ್ತೆ. ಅದೇ ಟೈಮಲ್ಲಿ ಒಂದು ಸಿಚುವೇಶನ್ ಕ್ರಿಯೇಟ್ ಆಗುತ್ತೆ. ಅದೇನು ಅಂದರೆ ಯೊಂಗ್ನಾಮ್ ಅವ್ರ ಅಕ್ಕ ಜಂಗ್ಯೂನ್ ಆ ಗ್ಯಾಸ್ಗೆ ಕಾಂಟ್ಯಾಕ್ಟಿಗೆ ಬಂದಿದ ತಕ್ಷಣ ಆ ಗ್ಯಾಸ್ನ ಇನ್ಹೇಲ್ ಮಾಡಿಬಿಡ್ತಾರೆ. ಸೊ ಜಂಗ್ಯೂನ್ ಎಂಟೈರ್ ಬಾಡಿ ಪ್ಯಾರಲೈಸ್ ಆಗಿಬಿಡುತ್ತೆ. ಅದಕ್ಕೆ ಯೊಂಗ್ನಾಮ್ ಆ್ಯಂಬುಲೆನ್ಸ್ಗೆ ಕಾಲ್ ಮಾಡೋಕ್ಕೆ ಟ್ರೈ ಮಾಡ್ತಾನೆ. ಬಟ್ ಯಾವುದೇ ಥರ ಆ್ಯಂಬುಲೆನ್ಸ್ ಬರೋಲ್ಲ, ಯಾಕಂದರೆ ಗ್ಯಾಸ್ ಸ್ಪ್ರೆಡ್ ಆಗಿರೋದ್ರಿಂದ ಎಲ್ಲ ವೆಹಿಕಲ್ಸು ಟ್ರಾಫಿಕಲ್ಲೇ ಸಿಕ್ಕಾಕೊಂಡಿರುತ್ತೆ. ಅದು ಅಲ್ಲೇ ಹಾಸ್ಪಿಟ್ಲ್ ಪೂರ್ತಿ ಬರೀ ಪೇಷಂಟ್ಸೇ ತುಂಬಿರ್ತಾರೆ. ಇನ್ನೊಂದು ಕಡೆ ಯೊಂಗ್ನಾಮ್ ಮತ್ತು ಯೂಜಿನ್ ನೋಟಿಸ್ ಮಾಡ್ತಾರೆ, ಅದೇನು ಅಂದರೆ ಗ್ಯಾಸು ನಿಧಾನವಾಗಿ ಹೋಟೆಲ್ ಬಿಲ್ಡಿಂಗ್ ಮೇಲೆ ಇನ್ಕ್ರೀಸ್ ಆಗ್ತಾಯಿದೆ ಅಂತ. ಸೊ ಇವಾಗ ಅವರಿಬ್ಬರು ಏನೂ ಪ್ಲ್ಯಾನ್ ಮಾಡಿಲ್ಲ ಅಂದರೆ ಆ ಹೋಟ್ಲಲ್ಲಿರೋಂಥ ಎಲ್ಲ ಜನ ಸಾಯ್ತಾರೆ. ಅದಕ್ಕೆ ಎಲ್ಲರೂ ಡಿಸೈಡ್ ಮಾಡ್ತಾರೆ ಟೆರೆಸ್ ಮೇಲೆ ಹೋಗೋಣ ಅಂತ. ಸೊ ಟೆರೆಸ್ ಮೇಲೆ ಹೋಗಿದ ತಕ್ಷಣ ಗೊತ್ತಾಗುತ್ತೆ ಡೋರು ಒಳಗಡೆಯಿಂದ ಲಾಕ್ ಆಗಿದೆ. ಅದಕ್ಕೆ ಎಲ್ಲರೂ ಕೀನ ಹುಡ್ಕೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅವಾಗ ಮ್ಯಾನೇಜರ್ ಹೇಳ್ತಾನೆ, ಕೀ ಬಂದು ಸೆಕ್ಯೂರಿಟಿ ರೂಮಲ್ಲಿದೆ, ಬಟ್ ಸೆಕ್ಯೂರಿಟಿ ರೂಮ್ ಬಂದು ಗ್ರೌಂಡ್ ಫ್ಲೋರಲ್ಲಿದೆ ಅಂತ. ಅದಕ್ಕೆ ಎಲ್ಲರೂ ಕೆಳಗಡೆ ಹೋಗಿ ಕೀ ತರೋಣ ಅನ್ನೋಷ್ಟೊತ್ತಿಗೆ ಕೆಮಿಕಲ್ ಗ್ಯಾಸ್ ಆಲ್ಮೋಸ್ಟ್ ಗ್ರೌಂಡ್ ಫ್ಲೋರ್ ಪೂರ್ತಿ ಸ್ಪ್ರೆಡ್ ಆಗಿಬಿಟ್ಟಿರುತ್ತೆ. ಅದೇ ಟೈಮಲ್ಲಿ ಎಲ್ಲ ನ್ಯೂಸ್ ಚಾನಲಲ್ಲೂ ಮತ್ತು ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ಸಲ್ಲೂ ಈ ಕೆಮಿಕಲ್ ಗ್ಯಾಸ್ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತಾ ಇರ್ತಾರೆ. ಅದೇನಂದರೆ ಈ ಕೆಮಿಕಲ್ ಗ್ಯಾಸ್ ಸಿಂಪ್ಟಮ್ಸ್ ಬಂದು ಸ್ಕಿನ್ ಬರ್ನ್, ಬ್ಲೈಂಡ್ನೆಸ್, ರೆಸ್ಪಿರೇಟರಿ ಫೇಲ್ಯೂರ್. ಅದ್ರ ಜೊತೆಗೆ ನ್ಯೂಸಲ್ಲಿ ಇನ್ನೊಂದು ಇನ್ಫಾರ್ಮೇಷನ್ ಕೊಡ್ತಾರೆ, ಅಕಸ್ಮಾತ್ ನಿಮ್ಮ ಹತ್ರ ಪರ್ಪಲ್ ಮಾಸ್ಕ್ ಇದ್ದರೆ ನೀವು ಅಟ್ಲೀಸ್ಟ್ 10 to 15 minutes ಸರ್ವೈವ್ ಆಗ್ಬೋದು, ಅದಾದಮೇಲೆ ಆ ಮಾಸ್ಕ್ ಯೂಸ್ಲೆಸ್ ಅಂತ. ಅದನ್ನು ಕೇಳಿದ ತಕ್ಷಣ ಆ ಹೋಟ್ಲಲ್ಲಿರೋಂಥ ಮ್ಯಾನೇಜರ್ ಅವನ ಹತ್ರ ಇರೋಂಥ 3 ಮಾಸ್ಕ್ನ ಬಚ್ಚಿಕ್ಬಿಡ್ತಾನೆ. ಅಟ್ಲೀಸ್ಟ್ ಟೈಮ್ ಬಂದಾಗ ಈ ಮಾಸ್ಕ್ನ ಯೂಸ್ ಮಾಡಿ ಸೇಫ್ ಆಗ್ಬೋದು ಅಂತ. ಅದಕ್ಕೆ ಅಲ್ಲಿರೋಂಥ ಮೆಂಬರ್ಸ್ ಮತ್ತು ಯೊಂಗ್ನಾಮ್ ಯೂಜಿನ್ ಆ ಮಾಸ್ಕ್ನ ಹುಡುಕ್ತಾರೆ, ಬಟ್ ಅವ್ರು ಯಾರಿಗೂ ಒಂದು ಮಾಸ್ಕು ಸಿಗೋಲ್ಲ. ಇನ್ನೊಂದು ಕಡೆ ಯೊಂಗ್ನಾಮ್ ಯೋಜಿನ್ ಹತ್ರ ಬಂದು ಆ ಹೋಟ್ಲಲ್ಲಿರೋಂಥ ಸೈಡ್ ಗ್ಲಾಸ್ನ ಹೊಡೆದಾಕಿ ರೋಪ್ ತೊಗೊಂಡು ಅವ್ನ ಎಂಟೈರ್ ಬಾಡಿ ಪೂರ್ತಿ ಕಟ್ಕೊಂಡು ಒಂದು ಬಿಲ್ಡಿಂಗಿಂದ ಇನ್ನೊಂದು ಬಿಲ್ಡಿಂಗ್ಗೆ ಜಂಪ್ ಮಾಡೋಣ ಅಂತ ಹೇಳಿ ಡಿಸೈಡ್ ಮಾಡಿ ಟ್ರೈ ಮಾಡ್ತಾನೆ. ಯಾಕಂದರೆ ಕಾಲೇಜ್ ಡೇಸಿಂದನೂ ಯೊಂಗ್ನಾಮ್ ಹತ್ರ ರಾಕ್ ಕ್ಲೈಂಬಿಂಗ್ ಸ್ಕಿಲ್ಸ್ ಇರುತ್ತೆ. ಸೊ ಇಲ್ಲಿಂದ ಮೂವಿದು ಎಕ್ಸೈಟಿಂಗ್ ಪಾರ್ಟ್ ಸ್ಟಾರ್ಟ್ ಆಗುತ್ತೆ. ಅದೇ ಟೈಮಲ್ಲಿ ಯೋಜಿನ್ ಯೊಂಗ್ನಾಮ್ಗೆ ಎಲ್ಲ ಥರ ಅಸಿಸ್ಟ್ ಮಾಡ್ತಾ ಇರ್ತಾಳೆ. ಯಾಕಂದರೆ ಅವಳು ಕೂಡ ಒಂದು ರಾಕ್ ಕ್ಲೈಂಬಿಂಗ್ ಟ್ರೈನಿಂಗ್ನ ತೊಗೊಂಡಿರ್ತಾಳೆ. ಇನ್ಫ್ಯಾಕ್ಟ್ ಅವಳು ಯೊಂಗ್ನಾಮ್ಗಿಂತ ಬೆಟರ್ ರಾಕ್ ಕ್ಲೈಂಬರ್ ಆಗಿರ್ತಾಳೆ. ಸೊ ಫೈನಲಿ ಯೊಂಗ್ನಾಮ್ ಬಿಲ್ಡಿಂಗ್ನ ನಿಧಾನವಾಗಿ ಹತ್ತಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಸೊ ಹತ್ತುತ್ತಿರುವಾಗ ಅವನು ಎಷ್ಟೊಂದು ಥರ ಸಿಚುವೇಷನ್ನ ಫೇಸ್ ಮಾಡ್ತಾನೆ. ಅದು ಅಲ್ಲದೆ ಗ್ರಿಪ್ ಸಿಗ್ತಿಲ್ಲ ಅಂದ್ಬಿಟ್ಟು ಲೈಟ್ ಹಿಡ್ಕೊತಾನೆ. ಸೊ ಲೈಟು ಕಿತ್ಕೊಂಬರುತ್ತೆ. ಆವಾಗ ಬಿಲ್ಡಿಂಗ್ ಹತ್ತಕ್ಕೆ ತುಂಬ ಟಫ್ ಆಗುತ್ತೆ. ಆದರೂ ಯೊಂಗ್ನಾಮ್ ಫೈನಲಿ ಟೆರೆಸ್ ಮೇಲೆ ಬರ್ತಾನೆ. ಸೊ ಬಂದಿದ ತಕ್ಷಣ ಡೋರ್ನ ಓಪನ್ ಮಾಡಿದ ತಕ್ಷಣ ಒಳಗಡೆ ಇರೋಂಥ ಜನ ಟೆರೆಸ್ ಮೇಲೆ ಬರ್ತಾರೆ. ಎಲ್ಲರೂ ಟೆರೆಸ್ ಮೇಲೆ ಬಂದಿದ ತಕ್ಷಣ ಮೊಬೈಲಿಂದ ಸಿಗ್ನಲ್ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಯಾಕಂದರೆ ಹೆಲಿಕಾಪ್ಟರ್ ಇರೋಂಥ ರೆಸ್ಕ್ಯೂ ಟೀಮ್ ಬಂದು ಅವ್ರನ್ನ ಸೇವ್ ಮಾಡ್ಬೋದು ಅಂತ.
ಇನ್ನೊಂದು ಕಡೆ ನಮಗೆ ನ್ಯೂಸ್ ತೋರಿಸ್ತಾರೆ, ಅದೇನೋ ಒಂದು ಲ್ಯಾಬಲ್ಲಿ ಇರೋಂಥ ಒಬ್ಬ ಸೈಂಟಿಸ್ಟ್ ಈ ಕೆಮಿಕಲ್ ಗ್ಯಾಸ್ನ ಕಂಡುಹಿಡಿದಿದ್ದು ಮತ್ತು ಸ್ಪ್ರೆಡ್ ಮಾಡಿದ್ದು. ಅದು ಅಲ್ಲದೆ ಅವನ ಲ್ಯಾಬ್ಗೆ ಫೌಂಡರ್ ಆಗಿರ್ತಾನೆ. ಬಟ್ ಯಾವುದೋ ಒಂದು ರೀಸನಿಂದ ಅವನ ಕೆಲಸದಿಂದ ತೆಗೆದುಹಾಕ್ಬಿಟ್ಟಿರ್ತಾರೆ. ಸೊ ಅವತ್ತಿಂದ ಅವ್ನು ಮೆಂಟಲಿ ಟಾರ್ಚರ್ ತಡಿಲಾರದೆ ಸೈಕೋಪಾತ್ ಆಗಿ ಫುಲ್ಲು ಆ ಕೆಮಿಕಲ್ ಗ್ಯಾಸ್ನ ಎಂಟೈರ್ ಸಿಟಿ ಪೂರ್ತಿ ಸ್ಪ್ರೆಡ್ ಮಾಡಿಬಿಟ್ಟಿರ್ತಾನೆ. ಸೊ ಇನ್ನೊಂದು ಕಡೆ ಹೋಟ್ಲ್ ಮೇಲಿರೋಂಥ ಜನ ಎಷ್ಟೊಂದು ಸತಿ ಸಿಗ್ನಲ್ ಕೊಡೋಕ್ಕೆ ಟ್ರೈ ಮಾಡ್ತಾರೆ. ಬಟ್ ಫೈನಲಿ ಒಂದು ಹೆಲಿಕಾಪ್ಟರ್ ಅವ್ರಿರೋಂಥ ಬಿಲ್ಡಿಂಗ್ನ ಟ್ರ್ಯಾಕ್ ಮಾಡಿ ಆ ಬಿಲ್ಡಿಂಗ್ ಹತ್ರ ಬಂದು ಅಲ್ಲಿರೋಂಥ ಎಲ್ಲ ಜನರನ್ನ ಸೇವ್ ಮಾಡ್ತಾರೆ. ಇನ್ನೇನು ಯೂಜಿನ್ ಮತ್ತು ಯಂಗ್ನಾಮ್ ಆ ಹೆಲಿಕಾಪ್ಟರ್ ಮೇಲೆ ಹತ್ತಬೇಕು, ಹೆಲಿಕಾಪ್ಟರ್ ಕೆಪಾಸಿಟಿ ವೈಟ್ ಫುಲ್ ಆಗಿಬಿಟ್ಟಿರುತ್ತೆ. ಸೊ ಅದಕ್ಕೆ ಅವರಿಬ್ಬರನ್ನ ಅಲ್ಲೇ ಬಿಟ್ಬಿಡ್ತಾರೆ. ಅದು ಅಲ್ಲದೆ ಯಂಗ್ನಾಮ್ ರಿಕ್ವೆಸ್ಟ್ ಮಾಡ್ಕೊತಾನೆ, ಅಟ್ಲೀಸ್ಟ್ ಯೂಜಿನ್ ಆದರೂ ನಿಮ್ಮ ಜೊತೆ ಕರ್ಕೊಂಡೋಗಿ ಅಂತ. ಬಟ್ ಓವರ್ಲೋಡ್ ಆಗಿರೋದ್ರಿಂದ ಕಾರಣ ಎಲ್ಲರೂ ಲೈಫ್ನ ರಿಸ್ಕ್ ಮಾಡೋಕ್ಕಾಗಲ್ಲ ಅಂತ ರೆಸ್ಕ್ಯೂ ಟೀಮ್ ಮೆಂಬರ್ ಹೇಳ್ತಾನೆ. ಸೊ ಅದಕ್ಕೆ ಯಂಗ್ನಾಮ್ ಫ್ಯಾಮಿಲಿ ಅವರಿಬ್ಬರನ್ನ ಅಲ್ಲೇ ಬಿಟ್ಬಿಟ್ಟು ಹೊರಟೋಗ್ತಾರೆ. ಸ್ವಲ್ಪ ಹೊತ್ತು ಆಗಿದ ತಕ್ಷಣವೇ ಇನ್ನೊಂದು ಹೆಲಿಕಾಪ್ಟರ್ ಬರುತ್ತೆ. ಅದು ನೋಡಿದ ತಕ್ಷಣ ಯಂಗ್ನಾಮ್ ಮತ್ತು ಯೂಜಿನ್ ಕಿರ್ಚ್ಕೊಳ್ಳೋಕೆ ಸ್ಟಾರ್ಟ್ ಮಾಡ್ತಾರೆ. ಬಟ್ ಹೆಲಿಕಾಪ್ಟ್ರು ಬೇರೆ ಕಡೆ ಹೊರಟೋಗುತ್ತೆ. ಯಾಕಂದರೆ ಇನ್ನೊಂದು ಕಡೆ ದೊಡ್ಡ ಬಿಲ್ಡಿಂಗ್ ಇರುತ್ತೆ, ಅದ್ರ ಜೊತೆಗೆ ಅದ್ರ ಮೇಲೆ ಎಷ್ಟೊಂದು ಜನ ಸಿಕ್ಕಾಕೊಂಡಿರ್ತಾರೆ. ಯಾಕಂದರೆ ಹೆಲಿಕಾಪ್ಟ್ರು ಕೂಡ ಪ್ರಿಯಾರಿಟಿ ಬೇಸಿಸ್ ಮೇಲೆ ಅವೈಲೇಬಲ್ ಇರುತ್ತೆ. ಸೊ ಈ ಥರ ಸ್ಯಾಡ್ ಸಿಚುವೇಷನಲ್ಲಿ ಅವ್ರು ಆ ಪ್ರಾಬ್ಲಮಿಂದ ಹೇಗೆ ಆಚೆ ಬರೋದು ಅಂತ ಯೋಚನೆ ಮಾಡಿದೆ ಇಬ್ಬರು ಅಳಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಅದೇ ಟೈಮಲ್ಲಿ ಯಂಗ್ನಾಮ್ ಮೈಂಡಲ್ಲಿ ಒಂದು ಐಡಿಯಾ ಬರುತ್ತೆ. ಅದೇನಂದರೆ ಅವರಿಬ್ಬರು ರಾಕ್ ಕ್ಲೈಂಬರ್ಸ್ ಆಗಿರೋದ್ರಿಂದ ಆ ಸಿಟಿಯಲ್ಲಿ ತುಂಬ ಹೈಟಲ್ಲಿರೋಂಥ ಬಿಲ್ಡಿಂಗ್ಗೆ ನಾವು ರೀಚ್ ಮಾಡಬೇಕು. ಸೊ ನಾವು ಆವಾಗ ಸೇಫ್ ಆಗ್ಬೋದು ಮತ್ತು ಹೆಲಿಕಾಪ್ಟ್ರಿಗೂ ನಮ್ಮ ಸಿಗ್ನಲ್ ಕಾಣಿಸುತ್ತೆ ಅಂತ ಹೇಳ್ತಾನೆ. ಇನ್ನೊಂದು ಕಡೆ ಅವ್ರ ಫ್ಯಾಮಿಲಿನ ಹಾಸ್ಪಿಟ್ಲಿಗೆ ಸೇರಿಸಿರ್ತಾರೆ. ಅಲ್ಲಿ ಯಂಗ್ನಾಮ್ ಸಿಸ್ಟರ್ ಜಂಗ್ ಹ್ಯೂನ್ಗೆ ಟ್ರೀಟ್ಮೆಂಟ್ ನಡೀತಾ ಇರುತ್ತೆ. ಇನ್ನೊಂದು ಕಡೆ ಯಂಗ್ನಾಮ್ ಮತ್ತು ಯೂಜಿನ್ ಆ ಬಿಲ್ಡಿಂಗ್ನ ಹೇಗಾದರೂ ಮಾಡಿ ರೀಚ್ ಆಗಬೇಕು ಅಂತೇಳಿ ಎಲ್ಲ ಥರ ನೆಸೆಸರಿ ಮತ್ತು ಎಮರ್ಜೆನ್ಸಿ ಕಿಟ್ನ ರೆಡಿ ಮಾಡ್ಕೊತಾರೆ. ಅದು ಅಲ್ಲದೆ ಫುಲ್ ಸೂಟಪ್ ಆಗಿ ಆ ಬಿಲ್ಡಿಂಗಿಂದ ಓಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಓಡ್ತಾ ಇರೋವಾಗ ಆ ಮಾಸ್ಕ್ದು ಟೈಮ್ ಲಿಮಿಟ್ ಓವರ್ ಆಗಿಬಿಡುತ್ತೆ. ಸೊ ಅದರಿಂದ ಅವ್ರು ವಾಪಸ್ ಎಸ್ಕೇಪ್ ಆಗಬೇಕು ಅಂತೇಳಿ ಒಂದು ಬಿಲ್ಡಿಂಗ್ ಮೇಲೆ ಬಂದು ನಿಲ್ತಾರೆ. ಅದು ಅಲ್ಲದೆ ಅವರಿಬ್ಬರ ಹತ್ರನೂ ಒಂದೇ ಎಕ್ಸ್ಟ್ರಾ ಮಾಸ್ಕ್ ಇರುತ್ತೆ. ಸೊ ಅದಕ್ಕೆ ಯಂಗ್ನಾಮ್ ಏನು ಮಾಡ್ತಾನೆ ಅಂದರೆ ಆ ಮಾಸ್ಕ್ನ ಹಾಕ್ಕೊಂಡು ಯೂಜಿನ ಅಲ್ಲೇ ಬಿಟ್ಬಿಟ್ಟು ಹೊಟ್ಟೋಗ್ತಾನೆ. ಯೂಜಿನ್ಗೆ ತುಂಬ ಬೇಜಾರಾಗಿ ಕಿರ್ಚ್ಕೊಳ್ಳೋಕೆ ಸ್ಟಾರ್ಟ್ ಮಾಡ್ತಾಳೆ, ನಾನು ಒಬ್ಬಳನ್ನೇ ಬಿಟ್ಟು ಹೋಗ್ಬೇಡ ಅಂತ. ಅದೇ ಟೈಮಲ್ಲಿ ಮತ್ತೆ ಯಂಗ್ನಾಮ್ ವಾಪಸ್ ಬಂದು ಅವ್ನ ಸೆಕ್ಯೂರಿಟಿ ರೂಮಿಂದ ಇನ್ನೊಂದು ಮಾಸ್ಕ್ ತೊಗೊಂಬಂದು ಅವಳಿಗೆ ಕೊಟ್ಟಿರ್ತಾನೆ. ಸೊ ಅದಾದಮೇಲೆ ಅವರು ನೆಕ್ಸ್ಟ್ ಸೀನು ಒಂದು ಜಿಮ್ ಒಳಗಡೆ ಎಂಟ್ರಿ ಕೊಡ್ತಾರೆ. ಅದೇ ಟೈಮಲ್ಲಿ ಮಾಸ್ಕ್ದು ಟೈಮ್ ಲಿಮಿಟ್ ಕೂಡ ಆಗೋಗ್ಬಿಟ್ಟಿರುತ್ತೆ. ಸೊ ಅವಾಗ ಇಬ್ಬರು ಡಿಸೈಡ್ ಮಾಡ್ತಾರೆ ಜಿಮ್ಮಲ್ಲಿರೋಂಥ ಡಂಬಲ್ಸ್ಗೆ ರೋಪ್ನ ಕಟ್ಟಿ ಇನ್ನೊಂದು ಬಿಲ್ಡಿಂಗ್ಗೆ ಎಸೆಯೋಣ. ಆವಾಗ ಒಂದು ಬಿಲ್ಡಿಂಗಿಂದ ಇನ್ನೊಂದು ಬಿಲ್ಡಿಂಗ್ ಮೇಲೆ ಕ್ಲೈಮ್ ಮಾಡ್ಕೊಂಡು ಹೋಗ್ಬೋದು ಅಂತ. ಸೊ ಕಡಿಮೆ ವೆಯ್ಟ್ ಆಗಿರೋದ್ರಿಂದ ಯಂಗ್ನಾಮ್ ಫಸ್ಟು ಯೂಜಿನ ಕಳಿಸ್ತಾನೆ. ಸೊ ಅವಳು ಫಸ್ಟು ಆ ಬಿಲ್ಡಿಂಗ್ನ ರೀಚ್ ಆಗಿದ ತಕ್ಷಣ ರೋಪ್ನ ಹಿಡ್ಕೊಬೋದು ಅಂತ. ಅದೇ ಟೈಮಲ್ಲಿ ಚಿನ್ಮಿಯಿಂದ ಕೆಮಿಕಲ್ ಗ್ಯಾಸ್ ಬಿಲ್ಡಿಂಗ್ ಮೇಲೆ ಸ್ಪ್ರೆಡ್ ಆಗ್ತಾ ಇರುತ್ತೆ. ಅದು ನೋಡಿದ ತಕ್ಷಣ ಯಂಗ್ನಾಮ್ ಯೂಜಿನ್ಗೆ ಒಟ್ಟೋಗೋ ಅಂತ ಹೇಳ್ತಾನೆ. ಆದರೂ ಅವಳು ಮೋಟಿವೇಶನ್ ಮಾಡಿ ಯಂಗ್ನಾಮ್ ಬರೋ ಗಂಟನೂ ಆ ರೋಪ್ನ ಹಾಗೆ ಹಿಡ್ಕೊಂಡಿರ್ತಾಳೆ. ಸೊ ಫೈನಲಿ ಅದಾಗಿದ ತಕ್ಷಣ ಅವರು ಆ ಬಿಲ್ಡಿಂಗ್ನ ರೀಚ್ ಮಾಡ್ತಾರೆ. ಬಿಲ್ಡಿಂಗ್ ರೀಚ್ ಆಗಿದ ತಕ್ಷಣ ಯಂಗ್ನಾಮ್ ಮತ್ತು ಯೂಜಿನ್ ಹೆಲಿಕಾಪ್ಟರ್ಗೆ ಮತ್ತೆ ಸಿಗ್ನಲ್ ಕಳ್ಸೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅದೇ ಟೈಮಲ್ಲಿ ಅವ್ರ ಎದುರುಗಡೆ ಬಿಲ್ಡಿಂಗಲ್ಲಿ ಸ್ವಲ್ಪ ಕಾಲೇಜ್ ಸ್ಟೂಡೆಂಟ್ಸ್ ಸಿಗಾಕೊಂಡ್ಬಿಟ್ಟಿರ್ತಾರೆ. ಯಾಕಂದರೆ ಔಟ್ಡೋರ್ ಕೂಡ ಲಾಕ್ ಆಗಿರುತ್ತೆ. ಅದು ನೋಡಿದ ತಕ್ಷಣ ಯಂಗ್ನಾಮ್ ಮತ್ತು ಯೂಜಿನ್ ಅನಿಸುತ್ತೆ, ನಾವೇನಾದರೂ ಇವ್ರನ್ನ ಕಾಪಾಡಿಲ್ಲ ಅಂದರೆ ಕೆಮಿಕಲ್ ಗ್ಯಾಸ್ ಸ್ಪ್ರೆಡ್ ಆಗಿ ಅಲ್ಲಿರೋಂಥ ಎಲ್ಲ ಕಾಲೇಜ್ ಸ್ಟೂಡೆಂಟ್ಸ್ ಸತ್ತೋಗ್ತಾರೆ ಅಂತ. ಸೊ ಅದೇ ಟೈಮಲ್ಲಿ ಯಂಗ್ನಾಮ್ ಅವರಪ್ಪ ಒಂದು ಡ್ರೋನ್ನ ಕಳಿಸ್ತಾರೆ. ಅಟ್ಲೀಸ್ಟ್ ಈ ಡ್ರೋನಿಂದನಾದರೂ ನನ್ನ ಮಗ ಎಲ್ಲಿದ್ದಾನೆ ಅಂತ ಗೊತ್ತಾಗುತ್ತೆ ಅಂತ. ಇನ್ನೊಂದು ಕಡೆ ಹೆಲಿಕಾಪ್ಟ್ರು ಯಂಗ್ನಾಮ್ ಮತ್ತು ಯೂಜಿನ್ನ ಸೇವ್ ಮಾಡೋಕ್ಕೆ ಬರ್ತಾ ಇರುತ್ತೆ. ಬಟ್ ಯೂಜಿನ್ ಹೇಳ್ತಾಳೆ, ನಾವು ಆ ಕಾಲೇಜಲ್ಲಿರೋಂಥ ಸ್ಟೂಡೆಂಟ್ಸ್ನ ಕಾಪಾಡಬೇಕು ಅಂತೇಳಿ ಅವ್ರು ಆ ಬಿಲ್ಡಿಂಗ್ ಮೇಲೆ ಆ್ಯರೋ ಶೇಪಾಗಿ ಕ್ರಿಯೇಟ್ ಆಗ್ತಾರೆ. ಸೊ ಹೆಲಿಕಾಪ್ಟರ್ ಅಲ್ಲಿ ಬಂದಿದ ತಕ್ಷಣ ಆ ಡೈರೆಕ್ಷನ್ನ ನೋಡಿ ಅವ್ರನ್ನ ಸೇವ್ ಮಾಡಿದೆ. ಅವ್ರ ಮುಂದ್ಗಡೆ ಬಿಲ್ಡಿಂಗಲ್ಲಿರೋಂಥ ಕಾಲೇಜ್ ಸ್ಟೂಡೆಂಟ್ಸ್ನ ಸೇವ್ ಮಾಡ್ತಾರೆ. ಸೊ ಯಂಗ್ನಾಮ್ಗೆ ಮತ್ತು ಯೂಜಿನ್ಗೆ ತುಂಬಾ ಖುಷಿ ಆಗುತ್ತೆ. ಬಟ್ ಇನ್ನೊಂದು ಕಡೆ ಅವ್ರಿಗೆ ತುಂಬಾ ಬೇಜಾರಾಗುತ್ತೆ, ಯಾಕಂದರೆ ಇವಾಗ ಅವ್ರನ್ನ ಸೇವ್ ಮಾಡೋರು ಯಾರೂ ಇಲ್ಲ ಅಂತ. ಅದೇ ಟೈಮಲ್ಲಿ ದೂರದಲ್ಲಿ ಒಂದು ಎಕ್ಸ್ಪ್ಲೋಷನ್ ಆಗುತ್ತೆ. ಸೊ ಆವಾಗ ಕೆಮಿಕಲ್ ಗ್ಯಾಸ್ ಸ್ಪ್ರೆಡ್ ಆಗೋದು ಸ್ವಲ್ಪ ಕಡಿಮೆ ಆಗುತ್ತೆ. ಆವಾಗ ಯೂಜಿನ್ ಹೇಳ್ತಾಳೆ, ನಾವು ಹೇಗಾದರೂ ಮಾಡಿ ಆ ದೂರದಲ್ಲಿರೋಂಥ ಕ್ರೈನ್ ಅಲ್ಲೋಗಿ ರೀಚ್ ಆಗಬೇಕು. ಸೊ ಆವಾಗ ಹೆಲಿಕಾಪ್ಟರ್ಗೆ ನಮ್ಮ ಸಿಗ್ನಲ್ ಕಾಣಿಸುತ್ತೆ ಅಂತ. ಸೊ ಅವರು ಬಿಲ್ಡಿಂಗ್ ಮೇಲಿಂದ ಒಂದು ಬೆಡ್ನ ಎಸಿತಾರೆ. ಸೊ ಆ ಬೆಡ್ ಮೇಲೆ ಜಂಪ್ ಮಾಡಿ ಅಲ್ಲಿಂದ ಓಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಅದೇ ಟೈಮಲ್ಲಿ ಅವ್ರಿಗೊಂದು ಡ್ರೋನ್ ಕಾಣಿಸುತ್ತೆ. ಅದು ಬೇರೆ ಯಾರ್ದು ಅಲ್ಲ, ಯಂಗ್ನಾಮ್ ಅವರ ಅಪ್ಪ ಕಳಿಸಿರೋದಾಗಿರುತ್ತೆ. ಸೊ ಡ್ರೋನಲ್ಲಿರೋಂಥ ಕ್ಯಾಮ್ರಾ ಫೋಟೇಜ್ನ ನ್ಯೂಸಲ್ಲಿ ಲೈವಲ್ಲಿ ತೋರಿಸ್ತಾ ಇರ್ತಾರೆ. ಅದು ಹೇಗೆ ಅಂದರೆ ಯಂಗ್ನಾಮ್ ಮತ್ತು ಯೂಜಿನ್ ಹೇಗೆ ಅವ್ರ ಲೈಫ್ನ ಸೇವ್ ಮಾಡ್ಕೊಳ್ಳೋಕ್ಕೆ ಒಂದು ಬಿಲ್ಡಿಂಗಿಂದ ಇನ್ನೊಂದು ಬಿಲ್ಡಿಂಗ್ ಮೇಲೆ ಜಂಪ್ ಮಾಡ್ತಾ ಇದ್ದಾರೆ. ಸೊ ಸಿಟಿಯಲ್ಲಿರೋಂಥ ಎಲ್ಲ ಜನ ಈ ನ್ಯೂಸ್ನ ಲೈವಲ್ಲಿ ನೋಡ್ತಾ ಇರ್ತಾರೆ. ಅದು ಅಲ್ಲದೆ ಇವರಿಬ್ಬರು ಹೇಗೆ ಒಬ್ಬರಿಗೆ ಒಬ್ಬರು ಹೆಲ್ಪ್ ಮಾಡಿಕೊಂಡು ಈ ಸಿಚುವೇಷನಿಂದ ಆಚೆ ಬರೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಅಂತ. ಆದರೆ ಸಡನ್ನಾಗಿ ಡ್ರೋನಲ್ಲಿರೋಂಥ ಬ್ಯಾಟ್ರೀಸ್ ಆಫ್ ಆಗುತ್ತೆ. ಸೊ ನ್ಯೂಸಲ್ಲಿ ಮತ್ತೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ತೋರಿಸ್ತಿರೋಂಥ ಕವರೇಜಸ್ಸು ಸ್ಟಾಪ್ ಆಗುತ್ತೆ. ಅದೇ ಟೈಮಲ್ಲಿ ಯಂಗ್ನಾಮ್ ಮತ್ತು ಯೂಜಿನ್ ಒಂದು ಬಿಲ್ಡಿಂಗ್ ಮೇಲೆ ಬಂದು ನಿಂತಿರ್ತಾರೆ. ಆ ಬಿಲ್ಡಿಂಗಿಂದ ಆ ಕ್ರೈನ್ ಅವೆರಡರ ಮಧ್ಯೆ ಇರೋಂಥ ಡಿಸ್ಟೆನ್ಸ್ ತುಂಬಾ ದೂರ ಆಗಿರುತ್ತೆ. ಸೊ ಅವರಿಬ್ಬರಿಗೆ ತುಂಬ ಬೇಜಾರಾಗಿ ಒಬ್ರಿಗೊಬ್ರು ಸಾರಿ ಕೇಳ್ತಾ ಆಳ್ತಾ ಇರ್ತಾರೆ. ಇನ್ನೇನು ಅವರಿಬ್ಬರು ಸೋತೋದ್ರು ಅನ್ನೋ ಟೈಮಲ್ಲಿ ಯೂಜಿನ್ ಆಕಾಶದಲ್ಲಿ ನೋಡ್ತಾರೆ ಎಷ್ಟೊಂದು ಡ್ರೋನ್ಸ್ ಬರುತ್ತೆ. ಯಾಕಂದರೆ ಯಾರ್ಯಾರು ಈ ನ್ಯೂಸ್ನ ನೋಡ್ತಿದ್ರು ಪಬ್ಲಿಕ್ ಅವರೆಲ್ಲ ಅವ್ರ ಹತ್ರ ಇರೋವಂಥ ಡ್ರೋನ್ಸ್ನ ಇವ್ರಿಗೆ ಹೆಲ್ಪ್ ಮಾಡೋಕ್ಕೆ ಕಳಿಸ್ತಾ ಇರ್ತಾರೆ. ಸೊ ಅದೇ ಟೈಮಲ್ಲಿ ಯಂಗ್ನಾಮ್ ಒಂದು ಐಡಿಯಾ ಮಾಡ್ತಾನೆ. ಅದೇನು ಅಂದರೆ ಅವನ ಹತ್ರ ಇರೋಂಥ ರೋಪ್ನ ಡ್ರೋನು ಕಟ್ಬಿಟ್ಟು ಮುಂದ್ಗಡೆ ಇರೋಂಥ ಬಿಲ್ಡಿಂಗ್ ಕಳಿಸ್ತಾನೆ. ಸೊ ಎರಡೂ ಬಿಲ್ಡಿಂಗ್ ಮಧ್ಯೆ ಒಂದು ಬ್ರಿಡ್ಜ್ ಥರ ಕ್ರಿಯೇಟ್ ಆಗಲಿ ಅಂತ. ಸೊ ಆ ಡ್ರೋನ್ ಆ ರೋಪ್ನ ತೊಗೊಂಡೋಗಿ
ಮುಂದ್ಗಡೆ ಇರೋಂಥ ಬಿಲ್ಡಿಂಗ್ಗೆ ಹುಕ್ ಥರ ಹಾಕ್ಕೊಂಡು ಹ್ಯಾಂಡ್ಲ್ ಮಾಡ್ತಾ ಇರುತ್ತೆ. ಸೊ ಫೈನಲಿ ಯೊಂಗ್ನಾ ಮತ್ತು ಯೂಜಿನ್ ಆ ಬಿಲ್ಡಿಂಗ್ ಮೇಲಿಂದ ಜಂಪ್ ಮಾಡ್ತಾರೆ. ಸೊ ಜಂಪ್ ಮಾಡಿದ ತಕ್ಷಣ ಅವರಿಬ್ಬರು ಮಿಡಲಲ್ಲಿ ಬಂದು ಸಡನ್ನಾಗಿ ಸ್ಟಕ್ ಆಗಿಬಿಡ್ತಾರೆ. ಯಾಕಂದರೆ ಡ್ರೋನ್ಗೆ ಆ ರೋಪ್ನ ಹ್ಯಾಂಡ್ಲ್ ಮಾಡೋಷ್ಟು ಕೆಪಾಸಿಟಿ ಇರೋಲ್ಲ, ಅದಲ್ಲದೆ ರೋಪ್ ತುಂಬ ಲೂಸ್ ಆಗಿರುತ್ತೆ. ಇನ್ನೊಂದು ಕಡೆ ಯೂಜಿನ್ ಆ ರೋಪ್ನ ಹಿಂದೆಯಿಂದ ಕಟ್ ಮಾಡೋಣ ಅಂದ್ಕೊತಾಳೆ, ಯಾಕಂದರೆ ಅಟ್ಲೀಸ್ಟ್ ಸ್ವಿಂಗ್ ಆಗಿ ಬಿಲ್ಡಿಂಗ್ನ ರೀಚ್ ಮಾಡ್ಬೋದು ಅಂತ. ಸೊ ಅವಳು ಕಟ್ ಮಾಡಿದ ತಕ್ಷಣ ಮುಂದೆ ಬ್ಯಾಲೆನ್ಸ್ ಆಗಿರೋಂಥ ರೋಪು ಕಿತ್ಕೊಂಡ್ಬರುತ್ತೆ. ಸೊ ಅವ್ರು ಸ್ವಿಂಗ್ ಆಗಿ ಬಿಲ್ಡಿಂಗ್ನ ರೀಚ್ ಮಾಡೋಬೋದು ಕೆಳಗಡೆ ಬಿದ್ದೋಗಿ ಸತ್ತೋಗ್ತಾರೆ. ಜಸ್ಟ್ ಜೋಕಿಂಗ್. ಸ್ವಲ್ಪ ಹೊತ್ತಾದಮೇಲೆ ಹೆಲಿಕಾಪ್ಟ್ರು ಅವರಿಬ್ಬರನ್ನ ಹುಡುಕ್ತಾ ಇರುತ್ತೆ. ಬಟ್ ಫೈನಲಿ ಕ್ರೇನ್ ಲೆಫ್ಟ್ ಸೈಡಿಂದ ಒಂದು ಸಿಗ್ನಲ್ ಕಾಣಿಸುತ್ತೆ. ಆ ಸಿಗ್ನಲ್ ಬೇರೆ ಯಾರ್ದೂ ಅಲ್ಲ, ಯೊಂಗ್ನಾ ಮತ್ತು ಯೂಜಿನ್ದಾಗಿರುತ್ತೆ. ಸೊ ಹೆಲಿಕಾಪ್ಟ್ರ್ ಅವ್ರ ಹತ್ರ ಬಂದು ಅವರಿಬ್ಬರನ್ನ ಸೇವ್ ಮಾಡ್ತಾರೆ. ಸೊ ನೆಕ್ಸ್ಟ್ ಮಾರ್ನಿಂಗ್ ಯೊಂಗ್ನಾ ಮತ್ತು ಯೂಜಿನ ಚೆಕ್ ಪಾಯಿಂಟ್ ಹತ್ರ ಬಿಡ್ತಾರೆ. ಸೊ ಯೊಂಗ್ನಾ ಅವ್ರ ಫ್ಯಾಮಿಲಿನ ಮೀಟ್ ಮಾಡ್ತಾನೆ. ಸೊ ಅವ್ರ ಫ್ಯಾಮಿಲಿನ ಮೀಟ್ ಮಾಡೋಕ್ಕಿಂತ ಮುಂಚೆ ಜಿಯೋನ ಮಾತಾಡಿಸ್ತಾನೆ. ಸ್ಟಾರ್ಟಿಂಗ್ ಸೀನಲ್ಲಿ ಜಿಯೋಗೆ ಅವ್ರ ಅಂಕಲ್ ಅಂದರೆ ತುಂಬಾ ಎಂಬ್ಯಾರಿಸ್ ಫೀಲ್ ಆಗ್ತಿತ್ತು. ಬಟ್ ಇವಾಗ ಅವ್ರ ಅಂಕಲ್ ಮಾಡಿರೋಂಥ ಅಡ್ವೆಂಚರ್ ನೋಡಿ ತುಂಬಾ ಪ್ರೌಡ್ ಫೀಲ್ ಆಗ್ತಾ ಇರುತ್ತೆ. ಇನ್ನೊಂದು ಕಡೆ ಯೂಜಿನ್ ಅವ್ರ ಫ್ಯಾಮಿಲಿಗೆ ಕಾಲ್ ಮಾಡಿ ನಾನು ಚೆಕ್ ಪಾಯಿಂಟ್ ಹತ್ರ ಇದ್ದೀನಿ, ನನ್ನ ಬಂದು ಪಿಕಪ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇರ್ತಾಳೆ. ಸೊ ಲಾಸ್ಟ್ ಸೀನಲ್ಲಿ ಯೊಂಗ್ನಾ ಯೂಜಿನ್ ಹತ್ರ ಬಂದು ಗುಡ್ ಬಾಯ್ ಅಂತ ಹೇಳ್ತಾನೆ. ಅದನ್ನು ಕೇಳಿದ ತಕ್ಷಣ ಯೂಜಿನ್ ರಿಪ್ಲೈ ಮಾಡ್ತಾಳೆ ಬರೀ ಗುಡ್ ಬಾಯ್ ಅಂತ. ಅದಕ್ಕೆ ಯೊಂಗ್ನಾ ನಗ್ತಾ ಹೇಳ್ತಾನೆ ಮೇ ಬಿ ನಾವು ನೆಕ್ಸ್ಟ್ ಟೈಮ್ ಮೀಟ್ ಮಾಡ್ಬೋದು ಅಂತ. ಸೊ ಇದೊಂದು ಡೈಲಾಗಿಂದ ನಾವು ಅರ್ಥ ಮಾಡ್ಕೊಬೋದು ಇವರಿಬ್ಬರು ಆಲ್ಮೋಸ್ಟ್ ಫ್ರೆಂಡ್ ಝೋನಿಂದ ಆಚೆ ಬಂದಿದ್ದಾರೆ. ಅದು ಅಲ್ಲದೆ ಲವ್ ಅನ್ನೋ ರಿಲೇಷನ್ಶಿಪ್ ಮೇ ಬಿ ಸ್ಟಾರ್ಟ್ ಮಾಡ್ಬೋದೇನೋ ಫ್ಯೂಚರಲ್ಲಿ ಅಂತ. ಸೊ ಅದೇ ಟೈಮಲ್ಲಿ ಮಳೆ ಜೋರಾಗಿ ಬರ್ತಾ ಇರುತ್ತೆ. ಸೊ ಕೆಮಿಕಲ್ ಗ್ಯಾಸ್ ಏನು ಸಿಟಿಯಲ್ಲಿ ಸ್ಪ್ರೆಡ್ ಆಗಿತ್ತು ಅದು ನಿಧಾನವಾಗಿ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಅಲ್ಲಿಗೆ ನಮ್ಮ ಮೂವಿ ಎಂಡ್ ಆಗುತ್ತೆ. ಸೊ ಫೈನಲಾಗಿ ನನಗೆ ಈ ಮೂವಿಯಲ್ಲಿ ಇಷ್ಟ ಆಗಿರೋಂಥ ಎಲಿಮೆಂಟ್ಸ್ ಅಂದರೆ ಅಡ್ವೆಂಚರ್, ಕಾಮಿಡಿ. ಯಾಕಂದರೆ ಸರ್ವೈವಿಂಗ್ ಮೂವೀಸ್ ಅಂದಿದ ತಕ್ಷಣ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ, ಸ್ಟಾರ್ಟಿಂಗ್ ತುಂಬ ಸ್ಲೋ ಆಗಿರುತ್ತೆ, ಹೋಗ್ತಾ ಹೋಗ್ತಾ ಥ್ರಿಲ್ಲಿಂಗ್ ಆಗುತ್ತೆ. ಬಟ್ ಇವ್ರು ಥ್ರಿಲ್ಲಿಂಗ್ ಜೊತೆಗೆ ಅಡ್ವೆಂಚರ್ ಪ್ಲಸ್ ಕಾಮಿಡಿ ಅದೇನು ಆ್ಯಡ್ ಮಾಡಿದ್ದಾರೆ ಅದಂತೂ ಔಟ್ ಆಫ್ ಬಾಕ್ಸ್ ಅಂತಲೇ ಹೇಳ್ಬೋದು. ಅದು ಅಲ್ಲದೆ ಈ ಮೂವಿಯಲ್ಲಿ ಯೂಸ್ ಮಾಡಿರೋಂಥ ಟೆಕ್ನಾಲಜೀಸ್ ಮತ್ತು ಐಡಿಯಾಸ್ ಕಂಪ್ಲೀಟ್ಲಿ ಡಿಫ್ರೆಂಟ್ ಮತ್ತು ಯೂನಿಕ್. ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಅಂತ ಬಂದರೆ ಈ ಮೂವಿಗೆ ಎಕ್ಸಿಟ್ ಅಂತಲೇ ಯಾಕೆ ಟೈಟ್ಲ್ ಇಕ್ಕಿದ್ರು ಅಂತ ನಾನು ಯೋಚನೆ ಮಾಡ್ತಿರೋವಾಗ ನನ್ನ ಮೈಂಡಲ್ಲಿ 2 ಆನ್ಸರ್ಸ್ ಬಂತು. ನಂಬರ್ 1 ಮೇ ಬಿ ಈ ಫಿಲಮಲ್ಲಿ ಯೂಸ್ ಮಾಡಿರೋಂಥ ಎಮರ್ಜೆನ್ಸಿ ಎಕ್ಸಿಟ್ ಡೋರ್ಸ್ ಇರ್ಬೋದು. ನಂಬರ್ 2 ಮೇ ಬಿ ನಾವು ಯಾವುದೇ ಪ್ರಾಬ್ಲಮ್ಸಿಂದ ಆಚೆ ಬರೋಕ್ಕೆ ಟ್ರೈ ಮಾಡ್ತೀವಿ, ಅಟ್ಲೀಸ್ಟ್ ಸಾಲ್ವ್ ಮಾಡಿ ಆ ಪ್ರಾಬ್ಲಮ್ಸಿಂದ ಎಕ್ಸಿಟ್ ಆಗೋಕ್ಕೆ ಟ್ರೈ ಮಾಡ್ತೀವಿ. ಮೇ ಬಿ ಇವೆರಡು ರೀಸನ್ ಇರ್ಬೋದು ಅಂದ್ಕೊತೀನಿ. ಅದು ಅಲ್ಲದೆ ಇದೊಂದು ಮೂವಿ ಯಾವಾಗ ಸ್ಟಾರ್ಟ್ ಆಗುತ್ತೆ ಮತ್ತು ಯಾವಾಗ ಎಂಡ್ ಆಗುತ್ತೆ ನಮ್ಗೆ ಗೊತ್ತೇ ಆಗೋಲ್ಲ, ಯಾಕಂದರೆ ಇದು ಜಸ್ಟ್ ಒನ್ ನೈಟ್ ಸ್ಟೋರಿ. ಸೊ ಫ್ರೆಂಡ್ಸ್, ನಿಮಗೆ ನಮ್ಮ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್, ಕಮೆಂಟ್, ಶೇರ್. ಹಾಗೆ ಈ ಥರ ಇಂಟ್ರೆಸ್ಟಿಂಗ್ ಆಗಿರೋವಂಥ ಮೂವಿ ಎಕ್ಸ್ಪ್ಲನೇಷನ್ ವೀಡಿಯೋಸ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರೋವಂಥ ಬೆಲ್ ಬಟನ್ ಐಕನ್ನ ಪ್ರೆಸ್ ಮಾಡಿ.